ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕ ಮತ್ತು ದಾಸೋಹ ತತ್ವಗಳು ಶ್ರೇಷ್ಠ ಮತ್ತು ಅನುಕರಣೀಯ ಎಂದು ಚಿಕ್ಕಲಪರ್ವಿಯ ರುದ್ರಮುನೀಶ್ವರ ಮಠದ ಸದಾಶಿವ ಸ್ವಾಮೀಜಿ ಅವರು ಹೇಳಿದರು. ಇಂದು ಮಾನ್ವಿ ಪಟ್ಟಣದ BVR ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ವೀರಶೈವ ಸಮಾಜದ ಅಧ್ಯಕ್ಷ ಹರಿಹರ್ ಪಾಟೀಲ್ ಮಾತನಾಡಿ, ರಾಜ್ಯ ಸರ್ಕಾರ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 5ರಂದು ರಾಯಚೂರಿನಲ್ಲಿ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವುದು ಅಗತ್ಯ ಎಂದರು. ಅಮರೇಶ್ವರಿ ಬೆಟ್ಟದೂರು ಕಲ್ಮಠದ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಮಲ್ಲಿಕಾರ್ಜುನ್ ಸಿರುಗುಪ್ಪ ಅವರು ಮಾತನಾಡಿದರು. ವರದಿಗಾರರು ಅಮರೇಶ್ ಸಜ್ಜನ್, ಮಾನ್ವಿ, ಇಂಡಿಯನ್ ಪಬ್ಲಿಕ್ ಟಿವಿ. ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿದ ಮಹಾಸಭಾ, ನಗರ ಬಸವ ಕೇಂದ್ರ ಹಾಗೂ ಬಸವ ಪರಿಚಿಂತನೆ ಪರಿಚಿಂತನೆ ಹೋದಂತಹ ಎಲ್ಲ ಸಭೆಗಳೇ ಎಲ್ಲರಿಗೂ ಶುಭಾಶಯಗಳು. ಈ ಸಂದರ್ಭದಲ್ಲಿ ಬಹಳ ನೆನೆಸಬೇಕಾಗುತ್ತೆ. ಯಾಕಂತಂದರೆ ವಚನ ಕ್ರಾಂತಿಯನ್ನು ಮಾಡಿದರು. ಯಾವ ಒಂದು ಸಂದರ್ಭದಲ್ಲಿ ವಚನಗಳೇ ಸಂಪೂರ್ಣವಾಗಿ ಮರೆಯಾಗುವಂತಹ ಸಂದರ್ಭ ಇತ್ತು, ಆ ಸಂದರ್ಭದಲ್ಲಿ ಭಗವಂತನ ಪಾತ್ರ ಬಹಳ ದೊಡ್ಡದು. ಅಂಥವನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ತಾ, ಇದು ಮುಖ್ಯವಾಗಿ ಕಾರ್ಯಕ್ರಮದ ಬಗ್ಗೆ ಮಾತನಾಡುವುದಾದರೆ, ಬಸವ ಸಂಸ್ಕೃತಿ ಅಭಿಯಾನ ಬಸವಣ್ಣವರು ಹಾಕಿಕೊಟ್ಟಂತಹ ಮಾರ್ಗಗಳನ್ನು, ಅವರು ಹಾಕಿಕೊಟ್ಟಂತಹ ತತ್ವಗಳನ್ನು, ಅವರು ಹೇಳಿಕೊಟ್ಟಂತಹ ಜನಾನುರಾಗಿ ವಿಷಯಗಳನ್ನು ಎಲ್ಲೆಡೆ ಪಸರಿಸುವುದು ವಿರೋಧವಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾಗ್ತಾ ಇದೆ. ನೋಡಿ, ಬಹಳ ವಿಶೇಷ. ಯಾವುದಾದ್ರೂ ಒಂದು ದೇಶದಲ್ಲಿ ಸಂಸ್ಕೃತಿ ಆಚಾರ ವಿಚಾರ ಉಳಿದ ಅಂತಂದ್ರೆ ಅದು ಭಾರತ ದೇಶದಲ್ಲಿ. ಆ ಭಾರತ ದೇಶದಲ್ಲಿ ಕರ್ನಾಟಕದ ನೆಲೆಗೆ ಇನ್ನೂ ಮಹತ್ತರ. ಯಾಕಪ್ಪ ಅಂತಂದ್ರೆ ಬಹುಶಃ ಕರ್ನಾಟಕದಲ್ಲಿ ಆಗಿ ಹೋದಂತಹ ಶರಣರು ಭಾರತದ ಇನ್ಯಾವುದೇ ರಾಜ್ಯಗಳಲ್ಲಿ ಆಗಿಲ್ಲ ಅನ್ನೋದೇ ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ. ಈಗ 12ನೇ ಶತಮಾನದಲ್ಲಿ ಈ ಒಂದು ಎಲ್ಲ ಶರಣರು ನಮ್ಮ ಬಸವಣ್ಣ ಭಾಗವಹಿಸುವ ಮೂಲಕ ಎಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಮಾತಾಡೋದು ಬಹಳ ಚೆನ್ನಾಗಿದ್ರು. ಮುಖ್ಯವಾಗಿ ಡಾಕ್ಟರ್ ಬೆಟ್ಟದವರು ಪ್ರಸ್ತಾವ ಮಾಡಿರೋ ಬಹಳ ಸುಂದರ ಹೇಳಿದರು. ನಿಜಕ್ಕೂ ಪ್ರಶಂಸನೀಯ. ಏನಪ್ಪ ಅಂತಂದ್ರೆ ಬಸವಣ್ಣವರ ಧಾರ್ಮಿಕ ವಿಚಾರ ಎಲ್ಲರಿಗೂ ಮುಗ್ತಾ ಇದೆ. ಮುಗ್ಗಬೇಕಾಗೋದಿಲ್ಲಪ್ಪ ಅಂತಂದ್ರೆ ಬಸವಣ್ಣವರ ಆರ್ಥಿಕ ಮತ್ತು ರಾಜಕೀಯ ವಿಚಾರ. ಇವತ್ತು ಜನಸಾಮಾನ್ಯರು, ಭಕ್ತರು ಅಥವಾ ಶರಣರಾಗ ಎಲ್ಲರೂ ಕೂಡ ಏನು ಸಂಪ್ರದಾಯವನ್ನು ಪಾಲಿಸ್ತಾ ಇದ್ದಾರೆ. ಹೆಂಗಪ್ಪ ಅಂತಂದ್ರೆ ಬಸವಣ್ಣ